ನಮ್ಮ ದೇಶದ ಆಂಧ್ರ ಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬಾಲಕ ಜನಿಸುತ್ತಾನೆ. ಹುಟ್ಟಿನಿಂದಲೇ ಆತನಿಗೆ ದೃಷ್ಟಿ ಇರಲಿಲ್ಲ. ಆ ಮಗುವನ್ನು ನೋಡಿದ ನೆರೆಹೊರೆಯವರು, ಇವನು ಯಾರಿಗೂ ಪ್ರಯೋಜನವಿಲ್ಲದವನು, ಇವನನ್ನು ಅನಾಥಾಶ್ರಮಕ್ಕೆ ಬಿಟ್ಟು ಬಿಡಿ ಎಂದು ಪೋಷಕರಿಗೆ ಸಲಹೆ ನೀಡಿದ್ದರು. ಆ ಬಾಲಕನ ಹೆಸರು ಶ್ರೀಕಾಂತ್ ಬೋಲ್ಲಾ. ಈ ಶ್ರೀಕಾಂತ್ ಬೋಲ್ಲಾ ಅವರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೀಡ್ತಾ ಇದ್ದೀನಿ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ಹಾಗೆ ನಮ್ಮ ಚಾಲೆಂಜು ಸಬ್ಸ್ಕ್ರೈಬ್ ಮಾಡಿ. ಶ್ರೀಕಾಂತ್ ಬೋಲ್ಲಾ ಎಂಬ ಹುಡುಗ ಓದಿನಲ್ಲಿ ತುಂಬ ಚುರುಕಾಗಿದ್ದರು. 10ನೇ ತರಗತಿಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದರು. ಅವರು ಅಂಧ ಎಂಬ ಕಾರಣಕ್ಕೆ ವಿಜ್ಞಾನ ವಿಭಾಗಕ್ಕೆ ಪ್ರವೇಶ ನಿರಾಕರಿಸಲಾಯಿತು. ಅಂಧರು ವಿಜ್ಞಾನ ಓದಲು ಸಾಧ್ಯವಿಲ್ಲ ಎಂಬುದು ಅಂದಿನ ನಿಯಮವಾಗಿತ್ತು. ಆದರೆ ಶ್ರೀಕಾಂತ್ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಅವರು ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡಿ 6 ತಿಂಗಳ ನಂತರ ವಿಜ್ಞಾನ ಓದಲು ಅನುಮತಿ ಪಡೆದರು. ಕೇವಲ ಅನುಮತಿ ಪಡೆಯುವುದಷ್ಟೇ ಅಲ್ಲ, 12ನೇ ತರಗತಿಯಲ್ಲಿ 98% ಅಂಕಗಳೊಂದಿಗೆ ಉತ್ತೀರ್ಣರಾದರು. ಮುಂದೆ ಅವರು ಭಾರತದ ಪ್ರಮುಖ ಎಂಜಿನಿಯರಿಂಗ್ ಸಂಸ್ಥೆಯಾದ IITಗೆ ಸೇರಲು ಬಯಸಿದರು. ಆದರೆ ಅಲ್ಲೂ ದೃಷ್ಟಿಹೀನರಿಗೆ ಅವಕಾಶವಿರಲಿಲ್ಲ. ಅಂದು ಭಾರತದ ವ್ಯವಸ್ಥೆ ಅವರಿಗೆ ಬೆನ್ನು ತೋರಿಸಿದಾಗ ಶ್ರೀಕಾಂತ್ ಜಗತ್ತಿನ ನಂಬರ್ 1 ತಾಂತ್ರಿಕ ವಿಶ್ವವಿದ್ಯಾಲಯವಾದ ಅಮೆರಿಕದ MIT ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಅರ್ಜಿ ಸಲ್ಲಿಸಿದರು. ಆ ಸಂಸ್ಥೆಯ ಇತಿಹಾಸದಲ್ಲೇ ಪ್ರವೇಶ ಪಡೆದ ಮೊದಲ ಅಂತಾರಾಷ್ಟ್ರೀಯ ಅಂಧ ವಿದ್ಯಾರ್ಥಿ ಎಂಬ ಹೆಗ್ಗಳಿಕೆಗೆ ಶ್ರೀಕಾಂತ್ ಪಾತ್ರರಾದರು. ಅಮೆರಿಕದಲ್ಲಿ ದೊಡ್ಡ ಸಂಬಳದ ಕೆಲಸ ಸಿಗುತ್ತಿದ್ದರೂ ಶ್ರೀಕಾಂತ್ ಅದನ್ನು ನಿರಾಕರಿಸಿ ಭಾರತಕ್ಕೆ ಮರಳಿದರು. ತನಗೆ ಎದುರಾದ ತಾರತಮ್ಯ ಇತರರಿಗೆ ಆಗಬಾರದೆಂಬ ಉದ್ದೇಶದಿಂದ ಹೈದರಾಬಾದ್ನಲ್ಲಿ ಬೋಲಾಂಟ್ ಇಂಡಸ್ಟ್ರೀಸ್ ಎಂಬ ಕಂಪನಿಯನ್ನು ಪ್ರಾರಂಭಿಸಿದರು. ಇಂದು ಅವರ ಕಂಪನಿಯ ಮೌಲ್ಯ ಕೋಟ್ಯಂತರ ರೂಪಾಯಿಗಳಷ್ಟಿದೆ ಮತ್ತು ಅವರಲ್ಲಿ 100 ವಿಕಲಚೇತನರು ಸ್ವಾಭಿಮಾನದಿಂದ ಉದ್ಯೋಗ ಮಾಡುತ್ತಿದ್ದಾರೆ. ಅವರ ಜೀವನದ ಸಾರ: ಜಗತ್ತು ನನ್ನನ್ನು ದೃಷ್ಟಿ ಇಲ್ಲದವನು ಎಂದು ನೋಡಿತು, ಆದರೆ ನಾನು ಜಗತ್ತಿಗೆ ನನ್ನ ದೃಷ್ಟಿಕೋನ ಏನೆಂದು ತೋರಿಸಿಕೊಟ್ಟೆ. ಈ ಕಥೆ ನಮಗೆ ಕಲಿಸುವ ಪಾಠ: ಕಣ್ಣುಗಳಿಗಿಂತ ಹೆಚ್ಚಾಗಿ ನಮಗೆ ಮನಸ್ಸಿನ ದೃಢತೆ ಮುಖ್ಯ. ದಾರಿ ಮುಚ್ಚಿದಾಗ ಹೊಸ ದಾರಿಯನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕು.